ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ಬ್ರಹ್ಮಶ್ರೀ ಭತ್ರೀಜಿ ಗುರುಗಳಿಗೆ ಹಾಗೂ ಈ ವೇದಿಕೆಗೆ ಕಲ್ಪಿಸಿಕೊಟ್ಟ ರಂಗನಾಥ್ ಗುರುಗಳಿಗೆ ಹೃದಯಪೂರ್ವಕ ವಂದಿಸುತ್ತಾ ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಶ್ರೀ ರಂಗನಾಥ್ ಗುರುಗಳು ಪ್ರತಿನಿತ್ಯ ನಮಗೆ ನಮ್ಮ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಹೊಸ ಹೊಸ ವಿಷಯಗಳನ್ನ ನಮಗೆ ಉಣಬಡಿಸುತ್ತಿದ್ದಾರೆ. ಇವತ್ತು ಹೇಳಿದ್ದು ನಾಳೆ ಇರುವುದಿಲ್ಲ. ಅವರು ನಮಗಾಗಿ ಅಭ್ಯಾಸ ಮಾಡಿ ತಪಸ್ಸು ಮಾಡಿ ನಮಗೆ ಜ್ಞಾನದಾನವನ್ನು ನೀಡುತ್ತಿದ್ದಾರೆ. ಅದನ್ನು ಪಡೆಯುತ್ತಿರೋರು ನಾವೆಲ್ಲರೂ ಭಾಗ್ಯಶಾಲಿಗಳಲ್ವಾ? ಅದೇ ರೀತಿ ಅವರು ಮುದ್ರೆಗಳನ್ನು, ಸ್ವರವಿಜ್ಞಾನ, ಕುಂಡಲಿ ಶಕ್ತಿ, ಸಮಗ್ರ ಜೀವನ ಶೈಲಿ, ಆಹಾರ ಪದ್ಧತಿ ಇವೆಲ್ಲಗಳನ್ನ ನಮ್ಮ ಒಳ್ಳೆಯದಕ್ಕಾಗಿ ಅವನು ದಿನನಿತ್ಯ ನಮ್ಗೆ 3 ಸಮಯದ ಪಾಠಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಧ್ಯಾನ ಹಂಚಿಕೆ ಮಾಡ್ತಾ ಇದ್ದಾರೆ. ಈ ರೀತಿ 5 ಭಾಷೆಗಳಲ್ಲಿ ನೀಡುತ್ತಿರೋದು ನಮಗೆಲ್ಲ ಹೆಮ್ಮೆ ಸಿಗುತ್ತೆ. ಇದು ದುಡ್ಡು ಕೊಟ್ಟರು ಸಿಗುದಿಲ್ಲ, ನಮಗೆ ಈ ಜ್ಞಾನ ಲಭ್ಯವಾಗುದಿಲ್ಲ. ಆದಾಗ್ಯೂ ಉಚಿತವಾಗಿ ನಮಗೆ ಈ ಎಲ್ಲ ಜ್ಞಾನ ನೀಡುತ್ತಿದ್ದಾರೆ. ಅದರ ಸದುಪಯೋಗವನ್ನು ನಾವೆಲ್ಲರೂ ಮಾಡಿಕೊಳ್ಳಂತ ಈ ಮೂಲಕ ಪ್ರಥಮವಾಗಿ ಕೋರಿಕೊಳ್ಳುತ್ತೇನೆ. ಅದರಂತೆ ಅವರ ಸ್ವರಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ಈಗಾಗಲೇ 6 ಕ್ಲಾಸ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಕ್ಲಾಸನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸ್ವರಜ್ಞಾನದ ಕುರಿತು 1-2 ವಿಷಯಗಳನ್ನು ಹೇಳಬಯಸ್ತೇನೆ. ಸ್ವರ ಪ್ರಪಂಚದ ಎಲ್ಲಾ ಶಾಸ್ತ್ರಗಳಲ್ಲಿ ಅಂದರೆ ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಮನಃಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಈ ಎಲ್ಲ ಶಾಸ್ತ್ರಗಳಂತೆ ಸ್ವರಜ್ಞಾನ ಎಂಬುದು ಒಂದು ಅತ್ಯುತ್ತಮ ಶಾಸ್ತ್ರವಾಗಿದೆ. ಈ ಶ್ವಾಸ ಉಚ್ಛ್ವಾಸ ನಿಶ್ವಾಸದ ಬಗ್ಗೆ ಸಂಪೂರ್ಣ ಜ್ಞಾನ ಕೊಡುವುದೇ ಸ್ವರ ವಿಜ್ಞಾನವಾಗಿದೆ. ಈ ಸ್ವರ ವಿಜ್ಞಾನಕ್ಕೆ ಇತಿಹಾಸವಿದೆ. ಇದು ಯಾರಂದ್ರೆ ಶಿವ ಪಾರ್ವತಿಯರ ಮಧ್ಯದಲ್ಲಿ ನಡೆದ ಸಂವಾದವೇ ಸ್ವರ ಚಿಂತಾಮಣಿ ಅಂತ ಹೊರಗೆ ಬಂದಿತ್ತು. ಈ ಸ್ವರ ಚಿಂತಾಮಣಿಯನ್ನು ಶ್ವೇತ ಋತು ಮಹರ್ಷಿ ಅವರು ಈ ಪುಸ್ತಕವನ್ನು ಬರೆದಿರ್ತಾರೆ. ಈ ಶಾಸ್ತ್ರವನ್ನು ನಮ್ಮ ಕುಟುಂಬದಲ್ಲಿ ನೀವು ಎಲ್ಲರೂ ಈ ಜ್ಞಾನವನ್ನು ಎಷ್ಟು ಪಡೆದುಕೊಂಡು ಅಷ್ಟು ಒಳ್ಳೆಯದು. ನಮ್ಮ ಜೀವನ ತುಂಬಾ ಸುಧಾರಣೆ ಮತ್ತು ಅಭಿವೃದ್ಧಿಯಾಗುತ್ತದೆ, ಆನಂದದಾಯಕವಾಗ್ತದೆ, ಜೀವನ ಸಾಫಲ್ಯ ಆಗ್ತದೆ ಅಂತ ಹೇಳ್ಬೋದು. ಇದು ಶಿವಪಾರ್ವತಿಯರ ಮಧ್ಯೆ ನಡೆದ ಸಂವಾದದ ಅದ್ಭುತ ಜ್ಞಾನವಾಗಿದೆ. ಇದು ನಮ್ಗೆ ಪ್ರತಿನಿತ್ಯ 24 ಗಂಟೆಯೂ ನಾವು ಮಲಗಿದಾಗ, ಕುಳಿತಾಗ, ಜಾಗೃತ ಆಗಿದ್ದಾಗ ಕೂಡ ಈ ಶಾಸ್ತ್ರವು ಮೂಗಿನ 2 ರಂಧ್ರಗಳ ಮೂಲಕ ಒಳಗೆ ಹೊರಗೆ ಹೋಗಿ ಬರುತ್ತಿರ್ತದೆ. ಎಡರಂಧ್ರ ಅಂದ್ರೆ ಈಡನಾಡಿ, ಚಂದ್ರನಾಡಿ. ಬಲರಂಧ್ರ ಅಂದ್ರೆ ಸೂರ್ಯನಾಡಿ, ಪಿಂಗಳ ನಾಡಿ. ಇದರ ಬಗ್ಗೆ ನಾವು ಗಮನಿಸೋದೇ ಇಲ್ಲ. ಅದು ದಿನ ಹೋಗ್ತಾ ಇರ್ತದ, ಬರ್ತಾ ಇರ್ತದ, ನಾವು ಅದ್ರ ಬಗ್ಗೆ ಲಕ್ಷ್ಯ ಹಾಕಿರೋದಿಲ್ಲ. ಅದು ಹಾಕಿದ್ರೆ ನಮ್ ಜೀವನ ಏನ್ ಅನ್ಸ್ತದ, ಬರೀ ಉಸಿರಾಟತ್ತ ಅಷ್ಟೇ ಅಲ್ಲ, ಅದರಿಂದ ಅನೇಕ ಪ್ರಯೋಜನ ಇದೆ ಅಂತ ನಾವು ತಿಳ್ಕೊಬೇಕು. ಇದ್ರ ಬಗ್ಗೆ ವೀರ ಬ್ರಹ್ಮೇಂದ್ರವರು ಒಂದು ಪದ್ಯದ ಮೂಲಕ ಈ ರೀತಿ ತಿಳಿಸ್ತಾರೆ. ಯಾವುದೇ ಆಕಾರ ಇಲ್ಲ, ಈ ಉಸಿರಾಟಕ್ಕ ಈ ಗಾಳಿಗೆ ಯಾವ ಆಕಾರವೂ ಇಲ್ಲ ಅಂತ ಹೇಳ್ತಾರೆ. ನಿತ್ಯವಾಗಿ 24 ಗಂಟೆ ಸೋಹಂ ಅಂತ ತಪಸ್ಸು ಮಾಡ್ತಾ ಇರ್ತದೆ. ಈಗ ಒಳಗ್ ಹೋಗ್ತಾ ಇರೋದು ಸೋ ಅಂತ, ಹೊರಗೆ ಬರ್ತಾ ಇರೋದು ಹಮ್ ಅಂತ. ಅದರಿಂದ ಅದು ಸೋಹಂ ಅಂತ ತಪಸ್ಸು ಮಾಡ್ತಿರ್ತದ. ಈ ಸ್ವರಜ್ಞಾನ ಅನ್ನೋದು ಸ್ವರವಿಜ್ಞಾನ ಅರಿತವರಿಗೆ ಸರ್ವಜ್ಞ ಅಂತಾರ. ಸ್ವರಜ್ಞಾನವನ್ನು ಅರಿತವರಲ್ಲಿ ಸರ್ವಜ್ಞರು, ಬಸವಣ್ಣವರು, ವೀರ ಬ್ರಹ್ಮೇಂದ್ರ ಯೋಗಿಗಳು, ವೇಮನ್ ಅಂದರೆ ಮಾನವರು ಮಹಾತ್ಮರಾಗಬೇಕಾದ್ರೆ ಎಲ್ಲರೂ ಸ್ವರವಿಜ್ಞಾನವನ್ನು ಅರಿತವರಾಗಿರ್ಬೇಕು, ಅಂದ್ರೆ ಅದ್ರ ಬಗ್ಗೆ ತಿಳಿತವರಾಗಿರ್ಬೇಕು, ಪರಿಣತಿ ಹೊಂದಿರಬೇಕು. ಸ್ವರಜ್ಞಾನ ತಜ್ಞರಲ್ಲಿ ಮಹಾಗುರುಗಳಾದವರು ಕೈವಾರ್ ತಾತರು ಕಾಲಜ್ಞಾನವನ್ನು ಬರೆದಿದ್ದಾರೆ. ಇದು ಯಾರಲ್ಲ ಮುಂದೆ ಹಿಂದೆ ಭವಿಷ್ಯ ಭೂತ ಮತ್ತು ಈ ಕ್ಷಣ ಏನಾಗ್ತದೆ ಎಂಬುದು ಸ್ವರಜ್ಞಾನ ಯಾರು ತಿಳ್ಕೊಂಡಿರ್ತಾರ ಅವ್ರಿಗೆ ಇದು ತಿಳಿತಿರ್ತದೆ. ಮರಣ ಸಹ ಕೂಡ ಯಾವಾಗ ಬರ್ತದೆ ಎಂಬುದು ಇದು ತಿಳಿಯಲು ಸ್ವರಜ್ಞಾನ ಸಹಾಯಕವಾಗಿದೆ. ವಯಸ್ಸು ಹೆಚ್ಚಾದಾಗ ನಮ್ಗ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ, ಕಣ್ಣಿನ ಶಕ್ತಿ ಕಡಿಮೆ ಆಗ್ತದೆ. ಈ ಸ್ವರಜ್ಞಾನವನ್ನು ಯಾರು ಅನುಸರಿಸ್ತಾರಲ್ಲ ಅವರಿಗೆ ಏನೂ ಆಗುದಿಲ್ಲ, ಅದು ಆರೋಗ್ಯವಂತರಾಗಿರ್ತಾರ ಅಂತ ಅವರು. ಅವರ ಕಣ್ಣಿನ ದೃಷ್ಟಿ, ಮೆದುಳಿನ ಶಕ್ತಿ ತುಂಬಾ ಚೆನ್ನಾಗಿರ್ತದೆ. ಆದ್ದರಿಂದ ನಾವು ಸ್ವರಜ್ಞಾನನ ಉಪಯೋಗಿಸ್ಕೊಳ್ಬೇಕು. ಸ್ವರ ಅಂದ್ರೆ ಏನು? ಶ್ವಾಸ. ಶ್ವಾಸ ಅಂದ್ರೆ
ಉಚ್ಛ್ವಾಸ ನಿಶ್ವಾಸ. ಸೊ ಅಂದ್ರೆ ಹೋಗ್ತಾ ಇರೋದು, ಉಸಿರು ಹೋಗ್ತಾ ಇರೋದು ಮತ್ತು ಬರ್ತಾ ಇರೋದಕ್ಕೆ ಶ್ವಾಸದಲ್ಲಿ ಮಾಡುವ ಶಬ್ದ ಅದನ್ನು ತಡೆ ಹಿಡಿದ್ರೆ ಅದಕ್ಕೆ ಕುಂಭಕ ಅಂತಾರೆ. ಗಾಳಿ ಒಳಗಡೆ ಹೊರಗಡೆ ಹೋಗಿ ಬರುವಾಗ ಒಂದು ಶಬ್ದ ಮಾಡ್ತದೆ, ಅದಕ್ಕೆ ಸ್ವರ ಅಂತಾರೆ. ಹೋಗ್ತಾ ಬರ್ತಾ ಸ್ವರ ಸಪ್ಲ ಮಾಡ್ತಿರ್ತದೆ, ಅದಕ್ಕೆ ಸ್ವರ ಎನ್ನುತ್ತಾರೆ. ಆ ಜ್ಞಾನವನ್ನು ತಿಳಿಯುವುದೇ ಸ್ವರ ಜ್ಞಾನವಾಗಿದೆ. ಸ್ವರಜ್ಞಾನದ ಕುರಿತು ತೆಲುಗು ಭಾಷೆಯಲ್ಲಿ ತುಮ್ಮಲ್ ಲಕ್ಷ್ಮಯ್ಯ ತಮ್ಮ 87ನೇ ವಯಸ್ಸಿನಲ್ಲಿ ಯಾವುದೇ ಕನ್ನಡಕ ಬಳಸದೆ, ಅವ್ರು ಇನ್ನೂ ಇದ್ದಾರೆ ಈಗ, ಇವರು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಮನೆತನದ ವಂಶಸ್ಥರಾಗಿದ್ದಾರೆ. ಇವರ ಮನೆತನದಲ್ಲಿ ಪ್ರತಿಯೊಬ್ಬರು ಇದುವರೆಗೂ ಸ್ವರಜ್ಞಾನ ಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಸ್ವರಜ್ಞಾನ ಪರಿಪಾಲನೆ ಮಾಡ್ಕೊಂಡು ನಮ್ಗೆ ಏನಾಗ್ತದ, ಏನಿದೆ, ಮುಂದೆ ಏನದ ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಆಗ್ಬೇಕಾಗಿದ್ದ ಕೆಲಸಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತಾರೆ. ಸ್ವರವನ್ನ ನಾವು ಬದಲಾವಣೆ ಮಾಡಿಕೊಂಡಾಗ ನಾವು ಚಿರಂಜೀವಿತ್ವವನ್ನು ಪಡೆದುಕೊಳ್ಳೋದು. ನಮ್ದು ಯಾವ್ದಾದ್ರು ಸ್ವರದಲ್ಲಿ ವ್ಯತ್ಯಾಸ ಕೊಂಡಾಗ ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು. ಶರೀರವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವ ಶಕ್ತಿ ಕೂಡ ಈ ಸ್ವರಜ್ಞಾನದಲ್ಲಿ ಐತೆ. ಸ್ವರ ಎಂದರೆ ಎಡಗಡೆ ಮತ್ತು ಬಲಗಡೆ ಮೂಗಿನ ರಂಧ್ರಗಳಿಂದ ಶ್ವಾಸ ನಡೆಯುತ್ತಿರ್ತದೆ. ಸ್ವರವನ್ನು ಬದಲಾವಣೆ ಮಾಡಿಕೊಂಡು ಈ ಭೂಮಿ ಮೇಲೆ ಚಿರಂಜೀವಿ ಆಗ್ಬಹುದು ಅಂತ. ಮತ್ತು ಹಣೆ ಬರವನ್ನು ಕೂಡ ನಾವು ಬದಲಾಯಿಸಿಕೊಳ್ಳುವ ಶಕ್ತಿ ಈ ಸ್ವರಜ್ಞಾನದಲ್ಲಿದೆ. ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳುವ ಶಕ್ತಿ ಇದೆ. ಉದಾಹರಣೆಗೆ ಯೋಗಿ ಆತ್ಮಚರಿತ್ರೆಯಲ್ಲಿ ಲಹರಿ ಮಹರ್ಷಿಯರು ಸಮುದ್ರ ತೀರದಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರ ಶಿಷ್ಯರಿಗೆ ಒಂದು ಬಟ್ಟೆಯನ್ನು ತರಲು ಹೇಳ್ತಾರೆ. ಹೌದು, ಅವಾಗ ಆ ಶಿಷ್ಯಂದ್ರಿಗೆ ಅದು ಅರ್ಥ ಆಗುದಿಲ್ಲ. ಮುಂದೆ ಸ್ವಲ್ಪ ಹೆಜ್ಜೆ ಇಡ್ತಾ ಹೋಗ್ತಾ ವಾಕಿಂಗ್ ಮಾಡ್ತಾ ಇದ್ದಾಗ ಒಂದು ಹಂಚಿನ ಮನೆ ಬಿದ್ದು ಬಿಡುತ್ತೆ. ಆ ಹಂಚಿನ ಮನೆ ಬಿದ್ದಿದ ಒಂದು ತುಕಡಿ ಅವ್ರಿಗೆ ಕಾಲಿಗೆ ಟಚ್ಚಾಗಿ ರಕ್ತ ಸ್ರಾವ ಆಗುವಂತಾಗ್ತದೆ. ಆವಾಗ ಆ ಬಟ್ಟೆಯನ್ನು ಕಟ್ಟಿಕೊಳ್ತಾರೆ. ಅವಾಗ ಅವ್ರ ಶಿಷ್ಯಂದ್ರಿಗೆ ಅರ್ಥ ಆಗ್ತದೆ, ಇವ್ರಿಗೆ ಮೊದ್ಲೇ ಗೊತ್ತಾಗಿದಲ್ಲ ಇದು ಮನೆ ಬೀಳೋದು, ಹಂಚ್ ಬಂದ್ ನನ್ ಕಾಲಿಗೆ ಬಡೀತದೆ ಅನ್ನೋದು ಗೊತ್ತಾಗ್ತದಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ಇದು ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಅವ್ರ ಶಿಷ್ಯರು ಪ್ರಶ್ನೆ ಮಾಡ್ತಾರೆ. ಅವಾಗ ಅವರು ಸ್ವರಜ್ಞಾನವನ್ನ ತಿಳ್ಕೊಂಡಿದ್ರ ಈ ಏನಾಗ್ತದ, ಮುಂದೆ ಏನಾಗ್ತದ ಅನ್ನೋದು ನಮ್ಗ ತಿಳುವಳಿಕೆ ಬರ್ತದ ಅಂತ ಹೇಳ್ತಾರೆ. ಅದ ನೀವು ಕೂಡ ಇದನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಈಗ ನಾವು ಧ್ಯಾನದಲ್ಲಿದ್ದಾಗ ಏನಾಗ್ತದ, ಶ್ವಾಸದ ಮೇಲೆ ಯಾವ ಕಡೆ ಗಮನ ಕೊಡ್ಬೇಕು ಅನ್ನೋದಷ್ಟು ಮಾತ್ರ ನಾವು ಪ್ರತಿನಿತ್ಯ ಹೇಳ್ತಿರ್ತೀವಿ. ಅಲ್ಲಿ ಶ್ವಾಸದ ಕಡೆ ಗಮನ ಕೊಟ್ಟು ಏಕಾಗ್ರತೆ ಬರ್ತದ, ಶಾಂತಿ ಸಿಗುತ್ತದೆ, ಮತ್ ಯೋಚನೆಗಳು ಕಡಿಮೆ ಆಗ್ತಾವ ಅಂತ ಹೇಳ್ತೇವೆ. ಶೂನ್ಯ ಸ್ಥಾನ ಬರ್ತದೆ. ಆಗ ನಮ್ಗೆ ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿ ಒಳಗೆ ಹರಿದ್ಕೊಂಡು ಬರ್ತಾ ಇರ್ತದೆ. ಅವಾಗ ನಮ್ಮ ನಾಡಿಗಳು ಕೂಡ ಶುದ್ಧ ಮಾಡಿಕೊಡ್ತಾರೆ, ಶಕ್ತಿ ಇದೆ. ಆಧ್ಯಾತ್ಮದಲ್ಲಿ ಈ ರೀತಿ ಹೇಳ್ಕೊಡ್ತಾರೆ. ಈ ಸ್ವರಶಾಸ್ತ್ರ ಉಚ್ಛ್ವಾಸ ನಿಶ್ವಾಸದಲ್ಲಿ ಉಸಿರಾಟದಲ್ಲಿ ತನ್ನಿಂದ ತಾನೇ ಪ್ರತಿ 1 ಗಂಟೆಗೊಮ್ಮೆ ಅಂದ್ರೆ 90 ನಿಮಿಷದ ನಂತರ ಬದಲಾವಣೆ ಆಗ್ತಿರ್ತದೆ. ಎಡ ಇದ್ದದ್ದು ಬಲ ಆಗ್ತದ, ಇಡನಾಡಿ ಮತ್ತು ಬಲನಾಡಿ ಆಗ್ತಿರ್ತದೆ. ಹೀಗೆ ಬದಲಾವಣೆಗೊಳ್ತಿರ್ತದೆ. ಇದನ್ನ ಹೆಂಗ್ ಗಮನಿಸಬೇಕು? ಸ್ವರ ಇದೇ ಅದೇ ಎಡಗಡೆ ಅಥವಾ ಬಲಗಡೆ ಅದಂತ ಹೆಂಗ್ ಗುರುತಿಸ್ಬೇಕಂದ್ರೆ, ನಾವು ಈಗ ರೀತಿ ಕೈಯ ಹಸ್ತವನ್ನು ಇಟ್ಕೊಂಡು ಇದನ್ನು ಹಿಂದಿನ ಭಾಗದಲ್ಲಿ ನಾವು ಉಸಿರಾಡ್ಸ್ತಾ ಇದ್ದಾಗ ಯಾವ ಭಾಗದಿಂದ ಬಲಗಡೆಯಿಂದ ಹೆಚ್ಚು ಬರ್ತದ ಅಥವಾ ಎಡಗಡೆಯಿಂದ ಹೆಚ್ಚಾಗಿ ಬರ್ತದ, ಒಂದ್ ಕಡೆಯಿಂದ ಹೋಗಿ ಒಂದ್ ಕಡೆಯಿಂದ ಸೂಕ್ಷ್ಮವಾಗಿ ಬರ್ತಾ ಇರ್ತದ. ಅವಾಗ ನಾವು ಈ ನಾಡಿ ಜಾಗೃತ ಆಗೈತೆ ಅಂತ ತಿಳ್ಕೊಬಹುದು. ನಾಡಿ ಯಾವ್ದಾದ್ರು ಪ್ರಬಲ ಆಗಿದೆ ಅಂತ ತಿಳ್ಕೊಬಹುದು. ಆಮೇಲೆ ಈಗ ಎಡಗಡೆ ಈಡನಾಡಿ ಇದೆ ಅಲ್ಲ, ಅದು ಸ್ಥಿರತೆ ಮತ್ತು ಶಾಂತಿ, ತಂಪಾಗಿರುವುದು, ಸೃಜನಾತ್ಮಕ, ಕ್ರಿಯೇಟಿವ್ ಇದೆ. ಮತ್ತಿದು ಕ್ಲಾಸ್ ನಡೆಯುವ ಮುಂದೆ, ಡೈಲಿ ಗುರುಗಳು ಕ್ಲಾಸ್ ಹೇಳೋ ಮುಂದೆ, ಮತ್ತು ಧ್ಯಾನ ಮಾಡುವಾಗ, ಯೋಗ ಮಾಡುವಾಗ ಈ ನಾಡಿ ಉಪಯೋಗಿಸ್ಬೇಕು, ಚಂದ್ರ ಸ್ವರವನ್ನು ಉಪಯೋಗಿಸ್ಬೇಕು. ಇದು ಒಂದ್ಸಲ ನಾವು ಚೇಂಜ್ ಮಾಡಿಕೊಂಡಿವಿ ಅಂದ್ರೆ, ಅಕಸ್ಮಾತ್ ಅದು ಇರ್ಲಿಲ್ಲ, ಬಲಗಡೆಯಿಂದ ರಂಧ್ರದಿಂದ ಶ್ವಾಸ ಹೋಗ್ತಾ ಬರ್ತಾ ಇತ್ತಂದ್ರೆ ಅವಾಗ ನಾವು ಎಡಗಡೆ ಮಾಡ್ಕೊಂಡು ಈ ರೀತಿ ನಾವು ಯೋಗಾಭ್ಯಾಸಗಳನ್ನ, ಜ್ಞಾನಗಳನ್ನ ಪಡ್ಕೋಬೇಕು. ನಿಯಮಿತವಾಗಿ ಇದು ಕೆಲಸ ತಾನೇ ಮಾಡ್ತಾ ಇರ್ತದೆ. ಅಕಸ್ಮಾತ್ ಮಾಡದೇ ಇದ್ದಾಗ ನಾವು ಇದನ್ನ ಬದಲಾಯಿಸ್ಕೊಳ್ಬೇಕು. ಬಲ ಮೆದುಳು ಅವಾಗ ಆಕ್ಟಿವ್ ಆಗ್ತದೆ. ಚಂದ್ರನಾಡಿ ಕೆಲಸ ಮಾಡ್ತಿದ್ದಾಗ ಬಲ ಮೆದುಳು ಕೆಲಸ ಮಾಡ್ತದೆ. ಬಲ ಮೆದುಳಿನ ಕಾರ್ಯ ಕ್ರಿಯೇಟಿವ್, ಹೊಸ ಆಲೋಚನೆಗಳು, ಥಿಂಕಿಂಗ್ ಪವರ್, ತೀಕ್ಷ್ಣತೆ, ಪ್ರೇಮ, ಕರುಣೆ ಎಲ್ಲ ಈ
ಆ ಚಂದ್ರನಾಡಿಯಲ್ಲಿ ಇರ್ತದೆ. ಚಂದ್ರನಾಡಿ ಕಾರ್ಯನಿರ್ವಹಿಸುವಾಗ ಈ ಎಲ್ಲ ನಮ್ ಗುಣಗಳು ಇರ್ತಾವ. ಅದೇ ರೀತಿ ಪಿಂಗಳ ನಾಡಿ ಕೆಲಸ ಮಾಡ್ತಿತ್ತಂದ್ರ ಆವಾಗ ಏನ್ ಮಾಡ್ತೇವೆ, ನಮ್ ಕೋಪ ತಾಪ ಅನುಭವಿಸ್ತಿರ್ತೀವಿ. ಅದ್ ಸಲ ಯಾರ ಜೊತೆ ವಾದ ವಿವಾದ ಮಾಡ್ತಿರ್ತೀವಿ, ಇಲ್ಲ ಏನಾದ್ರು ಬಿಸ್ನೆಸ್ ಬಗ್ಗೆ ಏನಾದ್ರೆ ಲಾಸ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಹೀಗೆ ನಮ್ ಶ್ವಾಸ ಯಾವ ಕಡೆ ಬರ್ತದ ಅದನ್ನ ಆಕ್ಟಿವ್ ಮಾಡ್ಕೊಳ್ತಾ ಹೋಗ್ಬೇಕು. ಪಿಂಗಳ ನಾಡಿನ ಸೂರ್ಯನಾಡಿ ಸಕ್ರಿಯವಾದಾಗ ಎಡಗಡೆ ಮೆದುಳು ಜಾಗೃತ ಆಗಿರ್ತದ. ಆವಾಗ ಅದು ತರ್ಕ ಮಾಡಕ್ ಹಸ್ತದ, ವಾದ ವಿವಾದ ಬೀಳ್ತದ, ಲಾಜಿಕ್ನಾಗ ಇರ್ತದ, ಹೀಗೆ ಇರ್ತದ. ಅದೇ ರೀತಿ ಸ್ವರಜ್ಞಾನ ಅರಿತವ್ರಿಗೆ ಸರ್ವಜ್ಞಾನರು. ಬ್ರಹ್ಮಾನ ಇದ್ರ ಬಗ್ಗೆ ಹೇಳಾಯ್ತಲ್ಲ. ಓಕೆ, ಈಗ ನಾನು ಸ್ವರಜ್ಞಾನದ ಬಗ್ಗೆ ನಮ್ಗೆ ಮೊದಲೇ ಕ್ಲಾಸ್ ಹೇಳಿದಾಗ ಈ ರೀತಿ ಒಂದು ಚಾರ್ಟ್ ಪಟ್ಟಿ ವಾಟ್ಸಪ್ ನಲ್ಲಿ ಹಾಕಿದ್ರು ಗ್ರೂಪ್ ನಲ್ಲಿ. ಅಂದ್ರೆ ಇದು ಯಾವ್ದಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಯಾವ್ದಿರ್ತದಲ್ಲ ಅವಾಗ ಯಾವ ರೀತಿ ಇರ್ಬೇಕನ್ನೋದು ಒಂದು ಚಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಪಟ್ಟಿದ್ದ ನಾನು ಅದನ್ನ ತೋರಿಸು. ಇದು ಕಳಿಸಿದ್ರು, ನಾನು ಪ್ರಿಂಟ್ ತಕೊಂಡಿದ್ದೇನೆ. ಸ್ವಲ್ಪ ಹಿಂದಕ್ಕಿದೆ. ಓಕೆ. ಅಂದ್ರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಹಾಕ್ಯಾರ, ತಿಥಿಗಳನ್ನ ಹಾಕಿದಾರ. ಮತ್ತೆ ಅದ್ರ ಜೊತೆ ಸಮಯವನ್ನು ಸೂಚಿಸಿದ್ದಾರೆ. ಯಾವ ಸಮಯಕ್ಕೆ ಏನಂದ್ರ ಸ್ಟಾರ್ಟಿಂಗ್ ಇದ್ದಾಗ ನಾವ್ ಏನ್ ಮಾಡ್ಬೇಕ, 1-2 ದಿವಸ ಅದು ಮಧ್ಯಾಹ್ನದ 1-2 ತಾಸಿಗೆ, 12 ಗಂಟೆಕ 10 ಗಂಟೆಕ ಯಾವ ಟೈಮ್ದಾಗ ಯಾವ ಕಡೆ ಆಗ್ತದ ಅನ್ನೋದು ಸಮಯ ಚಾರ್ಟ್ ಹಾಕಿದ. ಅದಕ್ಕ ನಾವೇನ್ ಮಾಡ್ಬೇಕು, ಈಗ ಪ್ರತಿದಿನ ಸೂರ್ಯ ಚಂದ್ರ ಸ್ವರ ಅಭ್ಯಾಸ ಮಾಡ್ಬೇಕಾದ್ರೆ ಮತ್ತ ಅದರಿಂದ ನಾವು ಯಶಸ್ವಿ ಮತ್ತು ಆನಂದವನ್ನ ಮಾಡಿ ಜೀವನ ಸಾಗಿಸ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ವರ ವಿಜ್ಞಾನದಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಮೊದಲು 3 ದಿನ, ಈಗ 3 ದಿನ ಐತಿ, ಇವತ್ತು ಅಮಾವಾಸ್ಯೆ ಐತಲ್ಲ, ಈ ನಾಳೆಯಿಂದ 3 ದಿನ ಅದೇನಾಗುತ್ತೆ ಅಂದ್ರ ಶುಕ್ಲ ಪಕ್ಷ ಬರುತ್ತದ. ಆ ಸಮಯದಾಗ ಏನಿರ್ತದ, ಮೊದಲು 3 ದಿನ ಚಂದ್ರನಾಡಿ ಕಾರ್ಯನಿರ್ವಹಿಸ್ತಿರ್ತದ, ಪ್ರಬಲವಾಗಿರ್ತದ ಅವತ್ತು ಆ 3 ದಿನ ಅಂತ. ಆಮೇಲೆ ಅದ್ರದ್ದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ 15 ದಿನ ಕೃಷ್ಣ ಪಕ್ಷದಾಗ ಅವಾಗ ಸೂರ್ಯನಾಡಿ 3 ದಿನ ಪ್ರಬಲ ಆಗಿರ್ತದೆ. ಅಂತಿದ್ರಾಗ ಈ ಸಮಯದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಶುಭವಾಗ್ತದೆ. ಚಂದ್ರನಾಡಿ ನಡೆಯುತ್ತಿದ್ರೆ ಕೆಲಸ ಮಾಡಿದ್ರೆ ಅಶುಭ ಆಗ್ತದೆ. ಯಾವಾಗ ಕೃಷ್ಣ ಪಕ್ಷ ಇದ್ದಾಗ, ಇದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿದ್ದಾಗ ಆ ಸಮಯದಾಗ ಸೂರ್ಯನಾಡಿನೇ ನಡಿಬೇಕು. ಚಂದ್ರನಾಡಿ ನಡೀತಿದ್ರೆ ಆ ಕೆಲಸ ಮಾಡಬಾರ್ದು. ಅವಾಗ ನಾವು ಒಳ್ಳೆ ಕೆಲಸ ಮಾಡುತ್ತಿದ್ರೆ ಅದು ಪ್ರತಿನಿತ್ಯ ಹೇಗಾದ್ರೂ 1 ಗಂಟೆಗೊಮ್ಮೆ ಚೇಂಜ್ ಆಗ್ತಾನೆ ಇರ್ತದ. ಆದ್ರ ಮೊದಲು 3 ದಿನ ಮಾತ್ರ ಚಂದ್ರ ಸ್ವರ ಇದ್ದಾಗ ನಾವು ಕೆಲಸ ಮಾಡ್ಕೋಬೇಕು. ಆಮೇಲೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಇದು ಬರ್ತಲ್ಲ, ಅವಾಗ ಶುಕ್ಲ ಪಕ್ಷ ಬರುತ್ತದೆ. ನಾಳಿಂದ 3 ದಿನ ಬೇರೆನೇ ಇರ್ತದೆ. ಮೊದಲು 3 ದಿನ ಚಂದ್ರನಾಡಿ ಪ್ರವಾಹ ಕಾರ್ಯನಿರ್ವಹಿಸಿದಾಗ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಯಾವ್ದೋ ನಾಡಿಲಿ ಫಸ್ಟ್ 3 ದಿನ ಬಂದಾಗ ಆ ಯಾವ ನಾಡಿ ಇರ್ತದ ಆ ನಾಡಿ ಒಳಗೆ ಕೆಲಸ ಮಾಡ್ಬೇಕಂತ. ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಯಶಸ್ವಿ. ಪ್ರತಿಯೊಂದು ಪಕ್ಷದಲ್ಲಿ ಆಯಾ 3 ದಿನ ಯಾವ ನಾಡಿ ಚಂದ್ರನಾಡಿ ಅಥವಾ ಪಿಂಗಳ ನಾಡಿ ಎಂಬುದನ್ನು ಪರೀಕ್ಷಿಸುತ್ತಿರ್ಬೇಕು. ಒಂದು ವೇಳೆ ಅಪೋಸಿಟ್ ಅಂದ್ರೆ ಬೇರೆ ನಾಡಿ ನಡೀತಿದ್ರೆ ಕೆಲಸ ಸಕ್ಸಸ್ ಆಗುದಿಲ್ಲ, ಫಲ ದೊರೆಯುವುದಿಲ್ಲ, ಆಗ ಒಳ್ಳೆ ಕೆಲಸ ಕಾರ್ಯಗೊಳ್ಳಬಾರದು. ಕೃಷ್ಣ ಪಕ್ಷದಲ್ಲಿ ಸೂರ್ಯನಾಡಿ ನಡೆಯುವಾಗ ಪ್ರಥಮ 3 ದಿನ ಯಾವುದೇ ಯೋಗ್ಯ ಹಾಗೂ ಯೋಗಿಕ ಕಾರ್ಯಗಳನ್ನು ಕೈಗೊಂಡ್ರೆ ಖಂಡಿತ ಜಯಪ್ರದ ಆಗ್ತದ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷದಲ್ಲಿ 3 ದಿನ ಅಯೋಗ್ಯ ಮತ್ತು ಯೋಗಿಕ ಕಾರ್ಯಗಳನ್ನು ಕೈಗೊಂಡ್ರೆ ಖಂಡಿತ ಜಯಪ್ರದ. ಚಂದ್ರ ಸೂರ್ಯನಾಡಿಗಳು ಸಮನಾಗಿ ನಡೆಯುವಾಗ ಅರ್ಧ ದಿನ ಸೂರ್ಯ ಅರ್ಧ ದಿನ ಕೃಷ್ಣ ಚಂದ್ರನಾಡಿ ನಡೆಯುತ್ತಿದ್ದರೆ ಗಮನಿಸಿದರೆ ಇವೆರಡೂ ಸಮನಾಗಿ ನಡೆಯುತ್ತಿದ್ರೆ ಅಭ್ಯಾಸ ಮಾಡಿದ್ರೆ ಭೂತ ಭವಿಷ್ಯ ಕಾಲಜ್ಞಾನ ಆಗ್ತದೆ. ಯಾಕಂದ್ರೆ ಇದು ಸುಷುಮ್ನ ನಾಡಿ ಅಂತ ಬರ್ತದೆ. ಎರಡೂ ಸಮನಾಗಿ ನಡೀತಾ ಇದ್ದಾಗ ಅವಾಗ ನಮ್ಗದು ಸುಷುಮ್ನ ನಾಡಿ ಒಳಗ ಕೆಲಸ ಮಾಡ್ತದೆ. ಅವಾಗ ನಾವು ಭೂತ ಭವಿಷ್ಯ ಕಾಲಜ್ಞಾನವನ್ನು ಅರ್ಥ ಮಾಡ್ಕೋಬಹುದು. ನಿಂತು ಅಥವಾ ಕುಳಿತುಕೊಂಡು ನಿಶ್ಚಲ ಮನಸ್ಸಿನ ಒಂದೇ ಮನಸ್ಸಿನಿಂದ ವಾಯುವನ್ನು ನಿಯಂತ್ರಿಸಿ ಕುಂಭಕ ಮಾಡಿದರೆ ಯಾವುದೇ ಕಾರ್ಯಕ್ಕೆ ಹೋದರೆ ಸಂಕಲ್ಪಿಸಿದ ಕಾರ್ಯ ವಿಜಯ ಸಿದ್ಧಿಯಾಗುತ್ತದೆ. ಇಲ್ಲಿ ನಾವು ಹೋಗ್ಬೇಕಾದ್ರೆ ಧ್ಯಾನ ಮಾಡ್ಕೊಂಡು ಹೋಗ್. ಮೊದಲ ಇದು ಎಲ್ಲ ನಾವು ಧ್ಯಾನಕ್ಕೆ ಬರೋ ಮೊದಲ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ವಿ, ಅಥವಾ ದೇವರ ನಾಮಸ್ಮರಣೆ ಮಾಡ್ಕೊಂಡು ನಮ್ ಕೆಲಸ ಆಗ್ಲಿ ಅಂತ ಹೋಗ್ತಿದ್ವಿ. ಈಗೇನ್ ಮಾಡ್ಬೇಕಂದ್ರೆ ನಮ್ಗೆ ಇದು ಗೊತ್ತಾದ್ಮೇಲೆ ನಾವು ಸಾಮೂಹಿಕ ಧ್ಯಾನ ಮಾಡಿ, ಇಲ್ಲ ನಮ್ಮಲ್ಲಿ ನಾವು ಧ್ಯಾನ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಹೋದ್ರೆ ಆ ಕೆಲಸ ಯಶಸ್ವಿ ಆಗುತ್ತದೆ. ಸ್ವರ ವಿಜ್ಞಾನದಲ್ಲಿ ವಾಯುವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿ
ಕುಂಭಕ ಮಾಡಿ ಆ ಕಾರ್ಯ ಪ್ರಾರಂಭಿಸಿದ್ರೆ ಆ ಕಾರ್ಯ ಸಫಲ ಆಗ್ತದೆ. ಈಗ ನಾವು ಇವು ಕುಂಭಕ ಮಾಡ್ಕೊಂಡ್ರೆ ಯಾವ ನಾಡಿಯಲ್ಲಿ ನಡೀತದ ಅಂತ ಶ್ವಾಸವನ್ನ ಕುಂಭಕ ಮಾಡ್ಕೊಂಡು ಮಾಡಿದ್ರೆ ಆ ಕಾರ್ಯನು ಸಕ್ಸಸ್ ಆಗ್ತದೆ ಅಂತ ಹೇಳಿ. ಶರೀರ ಮಧ್ಯಭಾಗದಲ್ಲಿ ಪ್ರಾಣವಾಯು ತೆಗೆದುಕೊಂಡು ಬೆನ್ನು ಮೂಳೆ ಮುಖಾಂತರ ಈಡ ಪಿಂಗಳ ಸಮ ತೆಗೆದುಕೊಂಡು ಸುಷುಮ್ನ ನಾಡಿಯಲ್ಲಿ ವಾಯು ಪ್ರವಾಹವಾಗುವಾಗ ಯಾವುದೇ ಕೆಲಸ ಮಾಡದೆ ಕೇವಲ ಈಗ ಸುಷುಮ್ನ ನಾಡಿ ಕೆಲಸ ಮಾಡ್ತದನ್ನ ಹೆಂಗ್ ಗೊತ್ತಾ ಹಿಡಿತೀವಿ ಅಂದ್ರೆ ಅವಾಗ ಎಡನಾಡಿ ಮತ್ತು ಬಲನಾಡಿ ಎರಡೂ ಸಮನಾಗಿದ್ದುಕೊಂಡು ಅವಾಗ ಅದು ಸುಷುಮ್ನ ನಾಡಿ ಆಗ್ತದೆ. ಅದು ಬಹಳ ಹೊತ್ತು ಇರುವುದಿಲ್ಲ, ಸ್ವಲ್ಪ ಸಮಯ ಮಾತ್ರ ಇರ್ತದೆ. ಆ ಸರಿ ಸಮಯದಾಗ ನಾವು ಪ್ರಾಪಂಚಿಕ ಕೆಲಸ ಮಾಡಬಾರ್ದು. ಹಾಗೂ ಅವಾಗ ಏನ್ ಮಾಡ್ಬೇಕಾದ್ರೆ ಬರೀ ಕೇವಲ ಜ್ಞಾನಕ್ಕೆ ಸಂಬಂಧಿಸಿದ ಮಾತ್ರ ಕೆಲಸ ಮಾಡ್ಕೋಬೇಕು. ಅವಾಗ ಮಾತ್ರ ಅದು ಯೋಗ ಧ್ಯಾನ ಇದೆಲ್ಲ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಸ್ಥಿರ ಬುದ್ಧಿ ಇಟ್ಟುಕೊಂಡು ಈಡ ಪಿಂಗಳ ಸಂಗಮ ಸ್ಥಾನ ಆಜ್ಞಾಚಕ್ರ ಸುಷುಮ್ನ ನಾಡಿ ನಡೆಯುವಾಗ ತ್ರಿವೇಣಿ ಸಂಗಮ ಇದೆ. ಈಡ ಪಿಂಗಳ ಸಮನಾಗಿದ್ದಾಗ ಇದಕ್ಕೆ ಸಂಗಮ ಸ್ಥಾನ ಅನ್ನೋದು ಈ ಆಜ್ಞಾಚಕ್ರವಾಗಿದೆ. ಈ ಆಜ್ಞಾಚಕ್ರದಲ್ಲಿ ಸುಷುಮ್ನ ನಾಡಿ ನಡೀತಾ ಇರ್ತದೆ. ಇದಕ್ಕೆ ತ್ರಿವೇಣಿ ಸಂಗಮ ಕೂಡ ಅಂತಾರೆ. ಆಜ್ಞಾಚಕ್ರ ಈ ಸಮಯದಲ್ಲಿ ಯಾವುದೇ ಕೋರಿಕೆಗಳು ಆಶೀರ್ವಾದ ಶಾಪ ಮಾಡಿದಾಗ ಖಂಡಿತ ನೆರವೇರ್ತದೆ. ಈಗ ನಾವು ಆಜ್ಞಾಚಕ್ರದಲ್ಲಿ ನಮ್ದು ಸುಷುಮ್ನ ನಾಡಿ ನಡೀತಾ ಇದ್ದಾಗ ಇದು ಆಜ್ಞಾಚಕ್ರದಲ್ಲಿ ಇರ್ತದೆ. ಆಜ್ಞಾಚಕ್ರದಲ್ಲಿ ಇದ್ದಾಗ ನಾವು ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕಾದ್ರೆ ಅಥವಾ ಏನೋ ಕೊಡ್ಬೇಕಾದ್ರೆ ಆಶೀರ್ವಾದ ರೂಪದಲ್ಲಿ ಅಥವಾ ಶಾಪ ಮಾಡಿದ್ರೆ ಅದು ಖಂಡಿತ ಆಗ್ತದೆ. ಆದ್ರೆ ಯಾವಾಗ್ಲೂ ಒಳ್ಳೇದು ಮಾತ್ರ ಮಾಡ್ಬೇಕು, ಶಾಪ ಮಾತ್ರ ಹಾಕ್ಬಾರ್ದು. ಅದು ಮತ್ತೆ ನಮ್ಗೆ ಕರ್ಮ ಫಲಕ್ಕೆ ದಾರಿ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ಬೇಕು ಎಂದು ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡಬಾರ್ದು. ಸುಷುಮ್ನ ನಾಡಿಯಲ್ಲಿ ವಾಯು ಪ್ರವಾಹ ಸಂಧ್ಯಾ ಕಾಲದಲ್ಲಿ ಈ ಸ್ವರ ನಡೀತದೆ. ಈ ಸುಷುಮ್ನ ನಾಡಿ ಯಾವಾಗಲೂ ಈಗ ಉಳಿದ ಸಮಯದಲ್ಲಿ ಸ್ವಲ್ಪ ಸಮಯ ಇರ್ತದೆ. ಅದ್ರ ಸಂಧ್ಯಾ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಮತ್ತು ಮಧ್ಯಾಹ್ನ ಹಾಗೂ ಸಾಯಂಕಾಲ ಆಗೈತೆ ಅವಾಗ ಅಂತಿರ್ತಾರೆ ನೋಡ್ರಿ, ಸಾಯಂಕಾಲ 3 ಸಂಜೆ ಮಲಗಬಾರ್ದು ಅಂತಿದ್ರು. ಯಾಕಂದ್ರೆ ಆ ಶಕ್ತಿ ಪ್ರವಾಹ ಆಗ್ತಿತ್ತಂತ ನಮ್ಮ ಹಿಂದಿನವ್ರು ಹೇಳ್ತಿದ್ರು ಅನಿಸ್ತದೆ ಈಗ ನಾವು. ಅದಕ್ಕೆ ಅವಾಗ ಸುಷುಮ್ನ ನಾಡಿ ಕಾರ್ಯನಿರ್ವಹಿಸ್ತಿರ್ತದೆ ಸಂಧ್ಯಾ ಕಾಲದಲ್ಲಿ. ಆ ಸಮಯದಾಗ ಏನ್ ಮಾಡ್ಬೇಕಂದ್ರೆ ತ್ರಿವೇಣಿ ಸಂಗಮ ಹಾಗೂ ಆಜ್ಞಾಚಕ್ರದಲ್ಲಿ ಅದು ತುಂಬಾ ಪ್ರಬಲ ಆಗಿರ್ತದ ಆ ಸಮಯ. ಆಗ ನಾವು ಯಾವುದೇ ಕೆಲಸ ಮಾಡಿದ್ರೆ ಯಾವುದೇ ಅಂದ್ರೆ ಯೌಗಿಕ ಕಾರ್ಯ ಧ್ಯಾನ ಯೋಗ ಇವು ಮಾಡ್ಬೇಕು ಅಷ್ಟೇ. ಸುಷುಮ್ನ ನಾಡಿ ಪ್ರವಾಹ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಕುಂಭಕ ಮಾಡಿಕೊಂಡು ಯಾರಿಗಾದ್ರೂ ಬಹುಮಾನ ಅಥವಾ ಗಿಫ್ಟ್ ನೀಡಿದ್ರೆ, ಈಗ ನಮ್ಮ ಸುಷುಮ್ನ ನಾಡಿ ಐತಿಪ್ಪ ಈ ಸದ್ಯ ಸುಷುಮ್ನ ನಾಡಿ ನಡೆಯಾಗ್ತೈತೆ ಅಂತೇಳಿ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕಂತ ಯೋಗಿಗಳಿಗೆ ಮಾತ್ರ ಬರ್ತಿರ್ತಾರ. ಆದ್ರೂ ನಾವು ಸಾಮಾನ್ಯವಾಗಿ ಸ್ವಲ್ಪ ಆ ಸಂಧ್ಯಾಕಾಲ ಅನ್ನೋದಾಗ ಮಾತ್ರ ಮಾಡ್ಬೋದು. ಬಹುಮಾನ ಕೊಡ್ಬೋದು, ಗಿಫ್ಟ್ ನೀಡಿದ್ರೆ ಅವರಿಗೆ ಅದರಿಂದ ತುಂಬಾ ಒಳ್ಳೇದಾಗ್ತದ ಮತ್ತು ಜಯವಾಗ್ತದ ಅವ್ರಿಗೆ, ತಗೊಂಡವ್ರಿಗೂ ಕೊಟ್ಟವ್ರಿಗೂ. ನಾವು ವಾಹನ ಹತ್ತುವಾಗ ಏನ್ ಮಾಡ್ಬೇಕು ಅಂದ್ರೆ ವಾಯುವನ್ನು ಕುಂಭಕ ಮಾಡಿಕೊಂಡು ಹತ್ತಬೇಕು. ನಾವು ಬಸ್ ಹತ್ತಬೇಕಾದ್ರೆ ಅಥವಾ ಯಾವ್ದೇ ಕಾರ್ ಹತ್ತಬೇಕಾದ್ರೆ ಅವಾಗ ನಾವು ಕುಂಭಕ ಮಾಡ್ಕೊಂಡು ಹತ್ಬೇಕು. ಇಳಿಯುವಾಗ ರೇಚಕ ಮಾಡ್ಕೋಬೇಕು. ಅವಾಗ ಇಳಿದ್ರೆ ನಾವು ಹೊರ ಹೋದ ಯಾವ ಯೋಜನೆ ಇಟ್ಕೊಂಡು ಹೊರಗೆ ಹೋಗಿರ್ತೀವ ಆ ಕಾರ್ಯಗಳು ಅನುಕೂಲ ಆಗ್ತಾವ ನಮ್ಗೆ. ದಾನ ಮಾಡುವಾಗ ವೇಳೆಯಲ್ಲಿ ಕೊಡುವಾಗ ಮತ್ತು ತೆಗೆದುಕೊಳ್ಳುವಾಗ ಸಹ ನಮ್ಮ ಸ್ವರವನ್ನು ನಾವು ಚೆಕ್ ಮಾಡ್ಕೊತಿರ್ಬೇಕು. ಯಾವ ನಾಡಿ ನಡೀತಿರ್ತದ ಆ ಕೈಯಿಂದಲೇ ನಾವು ದಾನ ಮಾಡ್ಬೇಕು. ಅವ್ರು ತೆಗೆದುಕೊಳ್ಳೋರು ಕೂಡ ಅವ್ರು ತಮ್ಮದು ಯಾವ ಶ್ವಾಸ ನಡೀತಿರ್ತೈತೆ ಅನ್ನೋದು ನೋಡ್ಕೊಂಡು ಆ ಕೈಯಿಂದ ಅವ್ರು ಸ್ವೀಕರಿಸ್ಬೇಕು. ತಮ್ಮ ಸ್ವರ ಪರೀಕ್ಷೆ ಮಾಡಿಕೊಂಡು ಆ ಕೈಯ ಹಸ್ತಗಳಿಂದ ತೆಗೆದುಕೊಳ್ಳುವುದು ಕೊಡುವುದು ಆಗ್ಬೇಕು. ಇದು ಸ್ವರ ವಿಜ್ಞಾನ ಈ ರೀತಿ ಹೇಳ್ತೇವೆ. ಇದು ಶಕ್ತಿ ಪ್ರಧಾನವಾಗಿದೆ. ಪಿಂಗಳ ಅನ್ನೋದು ಶಿವ ಸ್ವರೂಪವಾಗಿದೆ. ಈಡ ಅನ್ನೋದು ಶಕ್ತಿ ಸ್ವರೂಪ, ಶಿವಶಕ್ತಿಯ ಪ್ರಭಾವವಾಗಿರ್ತದೆ. ಇದು ಯಾವಾಗಲೂ ದಾನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಯೋಚನೆ ಅಂದ್ರೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಕೊಡೋದ್ರಂತೂ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ದಾನ ಮಾಡ್ತಿರ್ತಾರೆ. ಅವಾಗ ನಾವು ನೋಡ್ಕೊಂಡು ತಗೋಬೇಕು ಅಂತ ನಮ್ಮ ಸ್ವರ ನೋಡ್ಕೊಂಡು ಆ ಹಸ್ತದಿಂದ ಮಾತ್ರ ಸ್ವೀಕರಿಸ್ಬೇಕು. ಮತ್ ದೊಡ್ಡ ವ್ಯಕ್ತಿ ಮತ್ತೆ ರಾಜಕಾರಣಿ ಅಧಿಕಾರಿ ಭೇಟಿ ಮಾಡ್ಬೇಕು ಹೋದ್ರ ಅವ್ರಿಗೇನಾದ್ರು ಅವರಿಂದ ನಮ್ ಕೆಲಸ ಆಗ್ಬೇಕಾಗಿತ್ತಂದ್ರ ಅವಾಗ ನಾವು ನಮ್ಮ ನಾಡಿ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಚಂದ್ರನಾಡಿ ಇರ್ಬೇಕು. ಚಂದ್ರನಾಡಿನ ನಾವು ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಮ ಎಲ್ಲ ಕಾರ್ಯಗಳು ಆ ವ್ಯಕ್ತಿಯ ಅಧಿಕಾರಿಯ ಎಡಗಡೆ ನಿಂತ್ಕೊಂಡು ಅಲ್ಲಿ ಹೋದಾಗ ಆ ಅಧಿಕಾರಿಗಳ ಎಡಗಡೆ ನಿಂತ್ಕೊಂಡು ನಾವು ಮಾತಾಡಿದ್ರೆ ನಮ್ ಕೆಲಸ
ಕಾರಶಿದ್ಧ. ಯಾವ ಸ್ವರ ನಡೀತದೆ ಆ ಕಡೆ ನಿಂತ್ಕೊಳ್ಬೇಕು. ನಮ್ದು ಎಡಗಡೆ ನಡೀತಿದ್ರೆ ಎಡಗಡೆ ನಿಂತ್ಕೊಳ್ಬೇಕು. ಸಾಮಾನ್ಯವಾಗಿ ಎಡಗಡೆನೆ ಇಂದ್ರೆ ಒಳ್ಳೇದಾಗ್ತದೆ, ಆದ್ರೆ ಚಂದ್ರ ಸ್ವರ ಇದ್ದರೆ ಒಳ್ಳೇದು ಅಂತ ಹೇಳ್ತಾರೆ. ದೂರ ಪ್ರಯಾಣ ಮಾಡ್ಬೇಕಾದ್ರೆ ಚಂದ್ರನಾಡಿ ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಅಡೆತಡೆ ಬರುವುದಿಲ್ಲ ದೂರ ಊರಿಗೆ ಹೋಗ್ಬೇಕಾದ್ರೆ. ಇದನ್ನ ನಾನಂತೂ ಪರೀಕ್ಷೆ ಮಾಡ್ಕೊಂಡಿದ್ದೀನಿ, ಇದು ನನ್ಗೆ ಸಕ್ಸಸ್ಫುಲ್ ಆಗಿದೆ. ಅದು ಬರುದು ಈಡನಾಡಿ ಎಡಪಾದ ಇಡ್ಬೇಕು, ಭಿಂಗಳ ನಾಡಿ ಬಲಪಾದ. ಎಡಪಾದವನ್ನು ಮೊದಲು ಫಸ್ಟ್ ಸ್ಟೆಪ್ಸ್ ಮುಂದೆ ಇಟ್ಟು ಪ್ರಯಾಣ ಮಾಡ್ಬೇಕು, ಕಾರ್ಯ ಸಿದ್ಧಿ ಆಗ್ತದೆ. ಮತ್ತು ಬೆಳಿಗ್ಗೆ ನಾವ್ ಹೇಳ್ತೀವಲ್ಲ, ಈಗ ನಮ್ಗ ನಂದಾ ಮೇಡಮ್ ಹಾಕ್ತಾರ ಡೈಲಿ. ಆ ಹಾಕಿದ್ದು ಇವತ್ತಿನ ಪ್ರಕಾರ ಕೃಷ್ಣ ಪಕ್ಷ ಇತ್ತು ಹಾಕಿದಾರ. ಅಮಾವಾಸ್ಯೆ ಸೂರ್ಯೋದಯ ವೇಳೆ 6:14 ಅಂತ ಹೇಳಿದ್ದಾರೆ. ಆ ಸಮಯಕ್ಕ ನಾವು ಧ್ಯಾನ ಮಾಡ್ತಿರ್ತೀವಿ, ನಾವು ಅವಾಗ ಏನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಅದಕ್ಕಿಂತ ಮುಂಚೆ ನಾವ್ ಎದ್ದಿರ್ತೀವಲ್ಲ, ಅವಾಗ ನಮ್ದು ಯಾವ್ದು ಸ್ವರ ಇರ್ತದಲ್ಲ ಆ ಪ್ರಕಾರನ ನಾವು ನೋಡ್ಕೊಂಡು, ಆಗ ಎಡಗಡೆ ನಡೀತಿದ್ರ ಈ ಎಡ ಹಸ್ತದಿಂದ ನಮ್ಮ ಮುಖವನ್ನೆಲ್ಲ ಸವರಿಸ್ಕೊಂಡು ಎಡ ಹಸ್ತ ಪಾದವನ್ನ ಮೊದಲು 3, 4, 5 ಹೆಜ್ಜೆಗಳನ್ನ ಎಡಪಾದಗಳನ್ನ ಇಟ್ಟುಕೊತಾ ಹೋಗ್ಬೇಕು, ಹೊರಗಡೆ ಹೇಳ್ಬೇಕು, ಎದ್ದು ತಕ್ಷಣ ಮಾಡ್ಕೋಬೇಕು. ಅಕಸ್ಮಾತ್ ಅದ್ ಬಲ ನಡೀತಾ ಇತ್ತಂದ್ರೆ ಅವಾಗ ಬಲ ಹಸ್ತದಿಂದ ಸವರಿಸ್ಕೊಂಡು ಮುಖವನ್ನು ನಾವು ಸವರಿಸ್ಕೊಂಡು ಬಲಪಾದವನ್ನು ಮೊದಲ ಇಡಬೇಕು. ಅದೇ ರೀತಿ ಈಗ ನಾವು ಆ ಸಮಯದಾಗ ಮೇಡಮ್ ಹೇಳ್ಯಾರಂತ 6:14 ನಾವು ಚೇಂಜ್ ಮಾಡ್ಕೋಕ್ ಹೋಗ್ಬಾರ್ದು. ಅದು ಸೂರ್ಯೋದಯ ಟೈಮ್ಗೆ ಚೇಂಜ್ ಆಗ್ಬೇಕು, ತಾನೇ ಆಗ್ತಾನೆ ಇರ್ತದೆ. ಅದು ಹೆಚ್ಚು ಕಡಿಮೆ ಅನಾರೋಗ್ಯ ಆದಾಗ ಮಾತ್ರ ಅದು ಬದಲಾವಣೆ ಆಗ್ತೈತೆ. ಉಳಿದ ಸಮಯದಾಗ ನಾವು ಈ ಚಾರ್ಟ್ ಪ್ರಕಾರ ಮೊದಲ ಒಂದ್ಸಲ 1 ದಿನ 2 ದಿನ ನಾವು ಸೆಟ್ ಮಾಡ್ಕೊಂಡ್ಬಿಟ್ರ ನಮ್ದು 1 ವಾರ, 1 ತಿಂಗಳ, 1 ವರ್ಷ ಎಲ್ಲ ಸುಗಮವಾಗಿ ಸಾಕ್ತಿರ್ತದೆ. ಅದೇ ರೀತಿ ಅದಕ್ಕಾಗಿ ನಾವು ಆ ಟೈಮ್ ಆದ್ರೆ ಬೆಳಿಗ್ಗೆ ಟೈಮ್ದಾಗ ನಮ್ಗೆ ಐತೆ ಇಲ್ಲನೋ ನಾವು ಚೆಕ್ ಮಾಡ್ಕೋಬೇಕು. ಅದನ್ನ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗ್ತದೆ. ಇದು ಮತ್ತಿನ್ ಹೇಳಿದಾರಂದ್ರ, ನಾವು ಊಟ ಮಾಡ್ಬೇಕಾದಾಗ ನಮ್ದು ಯಾವ ಕಡೆ ಸ್ವರ ನಡೀತಂತ ನೋಡ್ಕೋಬೇಕು. ಯಾಕಂದ್ರೆ ಆ ಊಟ ಮಾಡೋ ಮುಂದ ಊಟ ಮಾಡಿದ ಆಹಾರ ಪಚನ ಆಗ್ಬೇಕಾದ್ರೆ ಅದು ಬಲಗಡೆ ಇರ್ಬೇಕು. ಸೂರ್ಯನ ನಾಡಿ ಇದ್ರ ಅದು ಆಹಾರ ಪಚನ ಆಗ್ತದೆ, ಇಲ್ಲಾದ್ರೆ ಅದು ಪಚನ ಆಗೋದಿಲ್ಲ. ಆ ಚಂದ್ರ ನಾಡಿ ಇತ್ತಂದ್ರೆ ಅದು ಪಚನ ಆಗೋದೇ ಇಲ್ಲ. ಅದ್ರ ಸಲುವಾಗಿ ನಾವು ಅವಾಗ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಇತ್ತು ಸರಿ ಆಯ್ತು, ಅಕಸ್ಮಾತ್ ಇರದೇ ಇದ್ದಾಗ ನಾವು ಅದನ್ನ ಬದಲಾವಣೆ ಮಾಡ್ಕೊಂಡು ಊಟಕ್ಕೆ ಹೋಗೋ ಮುಂಚೆದಲ್ಲಿ 5 ಮಿನಿಟ್ಸ್ದಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಗೆ ಅಜೀರ್ಣ ಆಗೋದಿಲ್ಲ ಅಂತ ಎಲ್ಲಾ ರೀತಿಯಿಂದ ಸರಿ ಆಗ್ತದೆ ಅಂತ. ಸೂರ್ಯನ ನಾಡಿ ಇದ್ರೆ ಉತ್ತಮ ಅಂತಾರೆ. ಅಕಸ್ಮಾತ್ ಅದು ಇರ್ಲಿಲ್ಲ ಅಂದ್ರೆ ಅದನ್ನ ನಾವು ಮಲಿಕೊಂಡು 5 ನಿಮಿಷ ಯಾವ ಕಡೆ ನಡೀತಿರ್ತದೆ ಆ ಕಡೆ ಮಲಿಕೊಂಡ್ರಾಗ ಅದು ತಾನೇ ಬದಲಾವಣೆ. ನಾವು ಬಲಗಡೆ ನಡೀತಿತ್ತಂದ್ ಬಲಗಡೆ ಮಲ್ಕೊಂಡ್ರೆ ಅದು ಎಡ ಸ್ವರ ಆಗ್ತದೆ. ಎಡಗಡೆ ಮಲ್ಕೊಂಡೇವಂದ್ರೆ ಅದು ಬಲಕ್ಕೆ ಹೊಳ್ತದೆ. 5 ಮಿನಿಟ್ಸ್ ಅದಕ್ಕೆ ಅವಕಾಶ ಕೊಟ್ರೆ ಹೀಗೆ ನಾವು ಮಾಡ್ಕೊಂಡು ಹೋಗ್ಬೇಕಂತ. ಒಂದ್ ತಲೆನೋವು ಬಂದಾಗ ಕೂಡ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಮೇಡಮ್ ಇನ್ನೂ ಜಾಸ್ತಿ ಇದೆ ರೀ? ಇಲ್ಲ, ಇನ್ನು 5 ಮಿನಿಟ್ಸ್ ಅಷ್ಟೇ. ಉಬ್ಬಸ ಬಂದಿತ್ತಂದ್ರೆ ಅವಾಗ ಉಬ್ಬಸು ಅಸ್ತಮಾ ಅದು ಇದಿರ್ತೈತಲ್ಲ, ಅವಾಗ ಕೂಡ ನಾವು ಯಾವ್ದು ನಡೀತಿರ್ತದ ಅದು ಸಾಮಾನ್ಯವಾಗಿ ಚೇಂಜ್ ಮಾಡ್ಕೋಬೇಕು. ಈಗ ಎಡಗಡೆ ನಡೆಯಕತ್ತಿತ್ತಂದ್ರೆ ಅದು ಬಲಗಡೆ ಮಾಡ್ಕೋಬೇಕು. ಈಗ ನಾವು ಸ್ವರವನ್ನು ಚೇಂಜ್ ಮಾಡ್ಕೊತ ಹೋದ್ವಿ ಅಂದ್ರೆ ನಾವು ಸಂಪೂರ್ಣ ರೋಗ ಮುಕ್ತ ಆಗ್ತೀವಿ ಅಂತ. ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಸ್ವರಗಳನ್ನ ಚಂದ್ರನ ನಾಡಿದ್ದಾಗನೇ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ತುಂಬಾ ಕೆಲಸ ಆಯ್ತು, ಆಯಾಸ ಆಯ್ತು ಅಂತ ಏನ್ ಮಾಡ್ಬೇಕಂದ್ರೆ ಅವಾಗ ನಾವು ಬಲಗಡೆ ಮಲಗಿದಾಗ ಎಡ ಸ್ವರ ಉತ್ತೇಜನಕೊಂಡು ನಮ್ಮ ಚಂದ್ರನಾಡಿ ಇದು ಶಾಂತತೆಯನ್ನು ಕೊಡ್ತದೆ, ನಮ್ಮ ಆಯಾಸವನ್ನು ಕಡಿಮೆ ಮಾಡ್ತದೆ. ಮತ್ ಯೌವನತ್ವವನ್ನು ಪಡ್ಕೋಬೇಕಾಗಿತ್ತಂದ್ರ ಇಚ್ಛಾಪೂರ್ವಕವಾಗಿ ಬದಲಾವಣೆ ಮಾಡ್ಕೋಬೇಕು. ಅವಾಗ ಈಗ ಮನುಷ್ಯ ಆಸೆ ಪಡ್ತಿರ್ತಾನೆ, ಏನೋ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು. ಅವಾಗ ನಮ್ಮ ಮಹಿಳಾ ಶಕ್ತಿವಾಗಿರೋದು ಯಾವಾಗಲೂ ಸ್ತ್ರೀ ಶಕ್ತಿ ಇರ್ತದ. ಅದು ಆಕ್ಟಿವ್ ಆಗಿರ್ಬೇಕಂದ್ರ ಈಡನಾಡಿನೇ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಮೂಲಾದ್ವಾರದಲ್ಲಿ ಹಿಡಿದು ಎಡ ಬ್ರೇನ್ ತಕನು ಕೆಲಸ ಮಾಡ್ತದೆ. ಆಜ್ಞಾ ಚಕ್ರದಲ್ಲಿ ಮಿಳಿತಾಗಿ ಆ ರೀತಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಈ ರೀತಿ ಸ್ವರಗಳನ್ನ ನಾವು ನಮ್ಮ ಕಾರ್ಯಸಿದ್ಧಿಗಾಗಿ ಯಾವ ರೀತಿ ಅನುಕೂಲ ಮಾಡ್ಕೊಳ್ಬೇಕನ್ನೋದು ನಮ್ಗೆ ಗುರುಗಳು ಹೇಳಿದ ಪ್ರಕಾರ ಅದನ್ನ ನಾವು ಕಾಲಕ್ಕೆ ಅಥವಾ ನಮ್ಮ
ಕೆಲಸ ಕಾರ್ಯಗಳ ನಿಮಿತ್ತ ಹೇಗಿರ್ತದೆ ಅದನ್ನ ನಾವು ಆ ರೀತಿ ಬದಲಾವಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಫಲ್ಯ ಮಾಡ್ಕೋಬೇಕಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಇರ್ತೇವೆ. ಧನ್ಯವಾದಗಳು.